ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ಇವತ್ತು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲಿ ನೋಡಿದರೂ ಈ ಕಾಫಿ ಪೌಡರು, ರಸ್ಕನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ತಿರಮಿಸ್ ಫೇಮಸ್ ಆಗಿದೆ, ಟ್ರೆಂಡಿಂಗಲ್ಲಿದೆ. ಸೊ ಆ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ಮತ್ತು ನಾನಿಲ್ಲಿ ಸ್ವಲ್ಪ ಶುಗರ್ನ ಕೂಡ ತೊಗೊತಾ ಇದ್ದೀನಿ. ಯಾಕಂದರೆ ಕಾಫಿ ಪೌಡರ್ ಕಹಿ ಇರೋದ್ರಿಂದ, ಇದು ಡೆಸರ್ಟ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ನಾನು ಕಾಫಿ ಪೌಡರು, ಶುಗರು ಮತ್ತು ಹಾಟ್ ವಾಟರ್ನ ಹಾಕಿ ಶುಗರ್ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದಾದಮೇಲೆ ರಸ್ಕನ್ನು ಅದಕ್ಕೆ ಡಿಪ್ ಮಾಡಿಬಿಟ್ಟು ಒಂದು ಬೌಲ್ಗೆ ಈ ಥರ ಜೋಡಿಸ್ಕೊತಾ ಹೋಗಿ ನೀಟಾಗಿ. ಒಂದು ಲೇಯರು ರಸ್ಕನ್ನು ನೀಟಾಗಿ ಬೇಸನ್ನು ಚೆನ್ನಾಗಿ ಈ ಥರ ಜೋಡಿಸ್ಕೊಳ್ಳಿ. ಈ ಥರ ಜೋಡಿಸ್ಕೊಂಡಿದ್ದಾದಮೇಲೆ ಈ ರಸ್ಕನ್ನು ಒಂದು ಅರ್ಧ ಗಂಟೆ ನೀವು ಫ್ರಿಡ್ಜ್ನಲ್ಲಿಡಿ. ಅದು ಸ್ವಲ್ಪ ಕೋಲ್ಡ್ ಆಗಲಿ. ಅದು ಕೋಲ್ಡ್ ಆಗೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಪನ್ನೀರು ಸ್ವಲ್ಪ, ಆಮೇಲೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅನಿಸುತ್ತೆ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಹನಿನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಹನಿನೂ ಅಷ್ಟೇ, ಅದು ಸ್ವೀಟ್ ಇರುತ್ತೆ. ಕಂಡೆನ್ಸ್ಡ್ ಮಿಲ್ಕು ಕೂಡ ಸ್ವೀಟ್ ಇರುತ್ತೆ. ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ಇಷ್ಟಪಡೋರು ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಹಾಲು ಒಂದು ಲೋಟದಷ್ಟು. ಇದಿಷ್ಟನ್ನು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಮೂತಾಗಿರಬೇಕು ಪೇಸ್ಟು. ಅದಾದಮೇಲೆ ಫ್ರಿಜ್ಜಲ್ಲಿಟ್ಟಿದ್ದು ರಸ್ಕ್ ಬೌಲ್ ಏನಿದೆ ಅದನ್ನು ತೆಗೆದುಬಿಟ್ಟು ಒಂದು ಲೇಯರು ಈ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೇಯರು ರಸ್ಕನ್ನು ನೀವು ಕಾಫಿ ವಾಟರ್ ಇರುತ್ತಲ್ವ ಅದಕ್ಕೆ ಡಿಪ್ ಮಾಡಿ ಮತ್ತೆ ನೀಟಾಗಿ ಜೋಡಿಸ್ಕೊಳ್ಳಿ. ಈ ಥರ ಡಿಪ್ ಮಾಡಿ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊತಾ ಬನ್ನಿ. ಅದಾದಮೇಲೆ ಮತ್ತೆ ಇನ್ನೊಂದು ಲೇಯರು ಏನು ಉಳಿದಿರುತ್ತೆ ಪನ್ನೀರ್ದು ಪೇಸ್ಟ್, ಅದನ್ನು ಮತ್ತೆ ಅದರ ಮೇಲೆ ಇನ್ನೊಂದು ಲೇಯರು ಹಾಕ್ಕೊಂಡು ಬನ್ನಿ. ಅದು ಲೇಯರ್ ಬೈ ಲೇಯರು ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಆ್ಯಕ್ಚುಲಿ ಇದನ್ನು ಮಾಡುವಾಗ ಭಯ ಅನ್ನಿಸ್ತಿತ್ತು, ಟೇಸ್ಟ್ ಹೇಗೆ ಬರುತ್ತೋ ಏನೋ ಅನ್ನಿಸ್ತಾ ಇತ್ತು. ಯಾಕಂದರೆ ಕೆಲವೊಂದು ನೆಗೆಟಿವ್ ಇರೋವಂಥ ಥಾಟ್ಸ್ ಇರೋವಂಥ ವಿಡಿಯೋಸ್ನೂ ಕೂಡ ನೋಡಿದೆ. ಲಾಸ್ಟಿಗೆ ಈ ಥರ ನೋಡಿ ಲೇಯರ್ ಹಾಕ್ಕೊಂಡಿದ್ದಾದಮೇಲೆ ಕೋಕೋ ಪೌಡರ್ನ ಈ ಥರ ಒಂದು ಫಿಲ್ಟರಲ್ಲಿ ಮೇಲ್ಗಡೆಗೆ ಉದುರಿಸ್ಕೊಳ್ಳಿ. ಈ ಥರ ಆದಮೇಲೆ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೀವೊಂದು 5 to 6 hours ಅಂತೂ ಇಡಲೇಬೇಕು, ರೆಫ್ರಿಜರೇಟ್ ಮಾಡಲೇಬೇಕು. ಅದಾದಮೇಲೆ ಅದು 6 hours ರೆಫ್ರಿಜರೇಟರ್ ಆದಮೇಲೆ ನಿಮ್ಮ ತಿರಮಿಸು ಒಂದು ಕನ್ಸಿಸ್ಟೆನ್ಸಿಗೆ ಬರೋ ಅಂಥದ್ದು. ಈಗ ಆಫ್ಟರ್ 6 hours ನಾನಿಲ್ಲಿ ತೆಗಿತಾ ಇದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೋ ಅನ್ನೋ ಭಯ ಸ್ವಲ್ಪ ಇದ್ದೇ ಇತ್ತು ನನಗೆ ಟೇಸ್ಟ್ ಮಾಡೋ ತನಕನೂ. ಸೊ ನೋಡೋಕ್ಕಂತೂ ಸಖತ್ತಾಗಿತ್ತು. ಇವಾಗ ಟೇಸ್ಟ್ ಮಾಡೋ ಅಂಥ ಟೈಮು. ನಿಜ ಹೇಳಬೇಕಂದ್ರೆ ಕಾಫಿ ಲವರ್ಸ್ಗಂತೂ ಈ ತಿರಮಿಸು ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಮಿಸ್ ಮಾಡಲೇಬೇಡಿ, ಎಲ್ಲ ಒಂದು ಸಲ ಟ್ರೈ ಮಾಡಿ. ಕೆಲವರು ಕರ್ಡ್ ಯೂಸ್ ಮಾಡಿದ್ದಾರೆ, ಹಾಗಾಗಿ ಟೇಸ್ಟಲ್ಲಿ ಬಂದಿಲ್ಲ. ಸೊ ಯಾರು ಕರ್ಡ್ ಯೂಸ್ ಮಾಡಬೇಡಿ. ನೋಡಿ ಈ ಥರ ನನ್ನ ಮಗ ಅಂತೂ ಸ್ವಲ್ಪನೂ ಉಳಿಸಿಲ್ಲ. ಅವನಿಗಂತೂ ತುಂಬಾ ಇಷ್ಟ ಆಯಿತು. ಅವನ ಫೋರ್ಸ್ಗೆ ನಾನು ಈ ರೆಸಿಪಿನ ಟ್ರೈ ಮಾಡಿದ್ದು ಆ್ಯಕ್ಚುಲಿ. ನೋಡಿ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಇದೇ ರೀತಿ ವೀಡಿಯೋಸ್ನ ಮಾಡ್ಬೋದು. ಪ್ಲೀಸ್ ನಮ್ಮ ಪೇಜ್ನೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಆಯಿತಾ. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನಾವು ಮಲೆನಾಡಾಗಿರೋದ್ರಿಂದ, ಕಾಫಿ ಇಷ್ಟಪಡೋದ್ರಿಂದನೂ ನನಗೆ ತುಂಬ ಇಷ್ಟ ಆಯಿತು ರೆಸಿಪಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.